ಇಲ್ಲ, ಇದು ಈ ಒಂದು ಪ್ರಪಂಚ ಇರುವವರಿಗೆ ಅವರಿಬ್ಬರ ಒಂದು ಸೇವೆ ಏನಿದೆ, ಈ ನಾಡಿಗೆ ಹಲವಾರು ಕುಟುಂಬಗಳಿಗೆ ಅವರಿಬ್ಬರಿಂದ ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿಯ ಅವರು ಒಂದು ರೀತಿಯ ಸೇವೆ, ನಮ್ಮ ತಂದೆಯವರ ಸೇವೆ ಒಂದು ರೀತಿ ಇರತಕ್ಕಂಥದ್ದು. ಅವರಿಬ್ಬರ ಹೆಸರು ಯಾವ ರೀತಿ ಚಿರಸ್ಥಾಯಿಯಾಗಿ ಈ ಒಂದು ಭಾಗದಿಂದ ದೇಶಕ್ಕೆ ಕೊಡುಗೆ ಕೊಡಬೇಕು, ದೇಶದ ಜನತೆಗೆ ಏನು ಅನುಕೂಲ ಆಗಬೇಕು, ಮತ್ತು ಈ ಸ್ಥಳ ಯಾವಾಗಲೂ ಅತ್ಯಂತ ಪಾವಿತ್ರ್ಯತೆಯಿಂದ ಹೊಂದಿ ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಈಗಿನ ಒಂದು ಸಂಸ್ಕೃತಿಗಳೇನಿದೆ ಆ ಒಂದು ಸಂಸ್ಕೃತಿ ಒಂದು ಭಾಗದಲ್ಲಿ ದಾರಿ ತಪ್ಪಿರ್ತಕ್ಕಂಥದ್ದಿದೆ. ಆದರೆ ನಮ್ಮ ಹಳೆಯ ಸಂಸ್ಕೃತಿಗಳು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಒಂದು ಕುಟುಂಬದಲ್ಲಿ ಕೂತು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಸಹೋದರರು ರೇವಣ್ಣ ಅವರು, ಬಾಲಕೃಷ್ಣ ಅವರು, ಡಾಕ್ಟರ್ ರಮೇಶ್ ಅವರು, ಅವರ ಎಲ್ಲರ ಸಹಕಾರ, ಅವರೊಂದಿಗೆ ನಾವು ಕೂತು ನಾವು 4 ಜನ, ಮತ್ತು ನಮ್ಮ ತಂಗಿಯವರು ಇಬ್ಬರಿದ್ದಾರೆ, ಅಳಿಯಂದ್ರಿದ್ದಾರೆ ಇಬ್ಬರು. ನಾನು ಇಬ್ಬರು ತಂಗಿರು ಅಂತ ಹೇಳಲ್ಲ, 4 ಜನ ತಂಗಿರಿದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಇಬ್ಬರು ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಅವರೇನು ನಾವು ಬೆಳೆಸಿದ್ದೇವೆ ಕುಟುಂಬದಲ್ಲಿ. ಎಲ್ಲರೂ ಜೊತೆಗೂಡಿ ನಾವು ನಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಹಲವಾರು ನಮ್ಮ ತಂದೆಯವರ ಬಗ್ಗೆ, ಅವರ ತಂದೆ ಅಂತಕ್ಕಂಥ ಭಾವನೆಯಿಂದ ಇರತಕ್ಕಂಥ ಹಲವಾರು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರಿದ್ದಾರೆ. ಎಲ್ಲರ ಜೊತೆಗೂಡಿ ಈ ಸ್ಥಳ ಮುಂದೆ ಯಾವ ರೀತಿ ಬೆಳಿಬೇಕು, ಇದು ಭೂಮಿ ಇರೋವರೆಗೆ ಯಾವ ರೀತಿಯಲ್ಲಿ ಇದು ಈ ಸ್ಥಳದಿಂದ ಎಲ್ಲರಿಗೂ ಒಂದು ಬದುಕಿಗೆ ದಾರಿ ಆಗಬೇಕು, ಅದೆಲ್ಲದ ಒಂದು ಚಿತ್ರಣವನ್ನು ಕುಟುಂಬದಲ್ಲಿ ನಾವು 4 ಜನ ಬ್ರದರ್ಸ್ ಸೇರಿ ಮಾಡಿದ್ದೇವೆ. ಅದನ್ನು 11ನೇ ತಾರೀಕಿನಂದು ನಿಮ್ಗೆ ವಿವರವಾದಂಥ ಒಂದು ಎಲ್ಲ ವಿಷಯಗಳನ್ನು ಕೊಡ್ತೀನಿ. ನಾಡಿನ ಜನತೆಗೆ, ಅದು ಯಾರಿಗೇ ಆಗಲಿ, ಈ ಒಂದು ವಿಷಯದಲ್ಲಿ ಯಾವುದೇ ರಾಜಕೀಯದ ಒತ್ತಡಗಳಿರಬಾರ್ದು, ರಾಜಕೀಯದ ದ್ವೇಷ ಇರಬಾರ್ದು. ಈ ಜಾಗ ಒಂದು ಅತ್ಯಂತ ಪಕ್ಕದ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾತಕ್ಕಿದನ್ನು ಆರಿಸಿದ್ದೇವೆ ಕುಟುಂಬದಲ್ಲಿ, ಇದು ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಈ ಸ್ಥಳ ಇರಬೇಕು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಇಲ್ಲಿ ಬರ್ತಕ್ಕಂಥವ್ರು ಯಾವುದೇ ರಾಜಕೀಯದ ಹಂಗಿಲ್ಲದೆ ಯಾರು ಬೇಕಾದರೂ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಬರ್ಬೋದು. ಈ ಸ್ಥಳದಿಂದ ಅನುಕೂಲಗಳು, ಸಮಸ್ಯೆ ಇರ್ತಕ್ಕಂಥವ್ರು ಎಲ್ಲರಿಗೂ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲರನ್ನೂ ಸರಿಸಮಾನಾಗಿ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿರಂತರವಾಗಿ ನಡೀಬೇಕು ಅಂತಕ್ಕಂಥ ಉದ್ದೇಶ ಇಟ್ಟಿದ್ದೇವೆ. ರಾಜಕೀಯ ಬೇರೆ, ಇಲ್ಲಿ ಯಾವುದೇ ಸೋಂಕುಗಳಿರಬಾರದು, ಆ ರೀತಿಯ ಒಂದು ತೀರ್ಮಾನಗಳನ್ನು ಮಾಡಿದ್ದೇವೆ.